ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ದಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ರೊಟ್ಟಿ ಮಾಡೋಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ, ಎಣ್ಣೆ ರೊಟ್ಟಿ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇದು ಮಾಮೂಲಿ ಎಣ್ಣೆ ರೊಟ್ಟಿ ಅಂದ್ಕೊಬಿಡಿ. ಇದಕ್ಕೇನಪ್ಪ ಒಂದು ಸೀಕ್ರೆಟ್ ಪದಾರ್ಥನ ಹಾಕಿ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಇದನ್ನೊಂದು ಸತಿ ಮಾಡಿ ನೋಡಿ. ನೀವು ಮನೆಗೆ ತಂದಾಗ ಪದಾರ್ಥನ ವೇಸ್ಟ್ ಮಾಡದೆ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಾಕಿರೋದು ಏನು ಅಂತ ಈಗ ತೋರಿಸ್ಕೊಡ್ತೀನಿ, ಮಾಡೋದು ಹೇಗೆ ಅಂತ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಇಲ್ಲಿ ನಾನು ಕಲ್ಲಂಗಡಿ ಹಣ್ಣು ತಿಂದಾದ್ಮೇಲೆ ಸಿಪ್ಪೆನೇ ಬಿಸಾಕೋಕೆ ಹೋಗಬೇಡಿ. ಈ ಥರ ಹಿಂದೆಗಡೆ ಹಸಿರು ಕಲರ್ ಇರೋ ಸಿಪ್ಪೆನೆಲ್ಲ ಎರೆದ್ಬಿಡಿ. ಜಾಸ್ತಿ ಎರೆದ್ಬಿಟ್ಟು ವೈಟ್ ಕಲರು ಒಂದು ಸ್ವಲ್ಪ ಮೇಲ್ಗಡೆ ಈ ಥರ ರೆಡ್ ಕಲರ್ ಇರೋದು ಮಾತ್ರ ತೊಗೋಬೇಕು. ಜಾಸ್ತಿನೇ ತೆಗೆದ್ಬಿಡಿ. ಹಿಂದೆಗಡೆದು ತೆಗೆದು ಈ ಥರ ಇಟ್ಕೊಂಡು ಇದನ್ನು ತುರ್ಕೊಬೇಕು. ಈ ಥರ ಈಗ ತುರಿಯೋದು, ನಾವು ಕಾಯಿ ತುರಿಯೋದಿರುತ್ತಲ್ಲ ಅದರಲ್ಲಿ ಎಲ್ಲ ತುರ್ಕೊಂಡು ಇಟ್ಕೊಬೇಕು. ಇದನ್ನು ಈ ಥರ ತುರಿದೆಲ್ಲ ಇಟ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಉಂಡೆ ಇದನ್ನು ತಂದಿದ್ದನ್ನು ಕಲ್ಲಂಗಡಿ ಹಣ್ಣನ್ನು ಸಿಪ್ಪೆ ಎತ್ತಿಟ್ಟಿದೆ. ಈಗ ಈ ಥರ ತುರ್ಕೊಂಡಿದ್ದೀನಿ. ಕಾಯಿ ತುರಿ ಯಾವ ಥರ ಇರುತ್ತೋ ಆ ಥರ ತುರ್ಕೊಬೇಕು. ಇದರಲ್ಲಿ ತುಂಬ ನೀರಿನಂಶ ಇರುತ್ತೆ, ಹಾಗಾಗಿ ಇದಕ್ಕೆ ನೀರಂತ ಸೇರಿಸೋಂಥ ಅವಶ್ಯಕತೆ ಇಲ್ಲ. ಇದಕ್ಕೇನೆ ಈಗ ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಒಂದು 2 ಈರುಳ್ಳಿನೇ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟಷ್ಟು. ಅದನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಆಮೇಲೆ ಕಡಲೆ ಬೀಜ ಹುರಿದಿರೋದು ಒಂದು ಬೌಲಷ್ಟು ತರ್ತರಿಯಾಗಿ ರುಬ್ಬಿ ಪುಡಿ ಮಾಡಿ ಅದನ್ನು ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಸೇರಿಸ್ಕೊಂಡು ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀರೆಲ್ಲ ಸೇರಿಸೋದು ಬೇಡ, ಯಾಕಂದರೆ ಕಲ್ಲಂಗಡಿ ಹಣ್ಣಲ್ಲೇ ತುಂಬ ನೀರಿರುತ್ತೆ, ನೀರಿನ ಪದಾರ್ಥ ಇರುತ್ತೆ. ಹಾಗಾಗಿ ಅದಕ್ಕೆ ಎಷ್ಟು ಬೇಕಷ್ಟು ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೋದು. ಹಾಗೂ ಗಟ್ಟಿ ಆಯಿತು ಅಂದರೆ ಬೇಕಿರೋ ಸ್ವಲ್ಪ ನೀರನ್ನು ಸೇರಿಸ್ಕೊಬೋದು. ನಾನಿಲ್ಲಿ ಏನು ನೀರನ್ನು ಬಳಸಿಲ್ಲ. ಅದೇ ಕಲ್ಲಂಗಡಿ ಹಣ್ಣು ಸಿಪ್ಪೆಯಲ್ಲಿ ಏನು ನೀರಿತ್ತೋ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ಅದಕ್ಕೆ ಸಾಕಾಗ್ಬಿಡುತ್ತೆ, ಅಷ್ಟೊಂದು ನೀರಿರುತ್ತೆ ಅಲ್ಲಿ ಕಲ್ಲಂಗಡಿ ಹಣ್ಣಲ್ಲಿ. ಈಗ ನೋಡಿ, ಹಿಟ್ಟನ್ನು ಹಾಕಿ ಸ್ವಲ್ಪನೇ ಕಲಿಸ್ಕೊಂಡಿದ್ದೀನಿ. ಈ ಥರ ನಮ್ಮ ಮಾಮೂಲಿ ರೊಟ್ಟಿ ತಟ್ಟೋದಕ್ಕೆ ಎಷ್ಟು ಹಿಟ್ಟು ಕಲಿಸ್ಕೊತೀವೋ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ಉಂಡೆ ಮಾಡ್ಕೊಬೇಕು. ಕಲಸಿ ಉಂಡೆ ಮಾಡೋಕ್ಕೆ ಬರಬೇಕು, ಅಷ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗ ನಾನೆಲ್ಲ ಕಲಿಸ್ಕೊಂಡಿದ್ದೀನಿ. ಈಗ ಕಲಿಸ್ಬಿಟ್ಟು ಇದನ್ನು ನೆನೆಯೋದಕ್ಕೇನು ಬಿಡೋದು ಬೇಡ, ಇಮ್ಮಿಡಿಯೇಟ್ಲಿ ಹಾಗೆ ರೊಟ್ಟಿ ತಟ್ಬೋದು. ಇವಾಗ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ನಾನು ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ತವಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿ ಇಲ್ಲಿ ತವ ಮೇಲೆ ರೊಟ್ಟಿ ತಟ್ಕೊತಾ ಇದ್ದೀನಿ ನಾನು. ಈ ಥರ ತವ ಮೇಲೆ ಡೈರೆಕ್ಟಾಗಾದರೂ ರೊಟ್ಟಿ ತಟ್ಕೊಬೋದು ನಾವು. ಇಲ್ಲ ಅಂತ ಅಂದರೆ ಒಂದು ಆಯಿಲ್ ಪೇಪರ್ ಮೇಲೆ ರೊಟ್ಟಿನ ತಟ್ಬಿಟ್ಟು ತವ ಮೇಲೆ ಹಾಕ್ಕೊಬೋದು. ಯಾವ ಥರ ಬೇಕೋ ಆ ಥರ ತಟ್ಕೊಳ್ಳಿ. ನಾನು 2 ಥರದ್ದು ನಿಮಗೆ ತೋರಿಸಿದ್ದೀನಿ. ಈ ಥರ ತವ ಮೇಲೆ ತಟ್ಬಿಟ್ಟು ಎಷ್ಟು ತಳ್ಳಗೆ ಬೇಕೋ ಅಷ್ಟು ತಟ್ಕೊಬೋದು ನಾವು. ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸಿ ಮತ್ತೊಂದು ಕಡೆ ಇದನ್ನು ಹಾಕ್ಕೊಂಡು ಆ ಕಡೆನೂ ಸ್ವಲ್ಪ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡ್ರೆ ಒಳ್ಳೆ ರುಚಿಯಾಗಿರೋಂಥ ರೊಟ್ಟಿ ರೆಡಿಯಾಗಿ ಹೋಗುತ್ತೆ. ನಾವು ಬೇರೆ ಬೇರೆ ಎಲ್ಲದರಲ್ಲೂ ರೊಟ್ಟಿ ಮಾಡ್ತೀವಿ, ಆದರೆ ಈ ಥರ ಕಲ್ಲಂಗಡಿ ಸಿಪ್ಪೆಯಲ್ಲಿ ಯಾವತ್ತೂ ಮಾಡಿರಲ್ಲ. ನಾನು ಸಹ ಇದು ಹೊಸ್ದಾಗಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಹಂಗೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಈ ರೆಸಿಪಿ ನೀವು ಒಂದು ಸತಿ ಮನೇಲಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಯಿಲ್ ಪೇಪರ್ ಮೇಲೂ ಹಾಕಿ ತಟ್ಟಿಬಿಟ್ಟು ಅದೇ ಥರ ಎತ್ತಿ ಬಾಣಲಿಗೆ ಹಾಕಿಬಿಡ್ಬೋದು, ಹಾಕಿ ಬೇಯಿಸ್ಕೊಬೋದು. ಯಾಕಂದರೆ ಈಗ ಬೇಸಿಗೆ ಕಾಲ ಅಲ್ವಾ, ಎಲ್ಲರ ಮನೇಲೂ ಕಲ್ಲಂಗಡಿ ಅಂತಂದೇ ತಂದಿರ್ತೀರ. ಹಾಗಾಗಿ ಹಣ್ಣನ್ನು ತಿಂದು ಸಿಪ್ಪೆ ಬಿಸಾಕೋ ಬದಲು ಈ ಥರ ತುರಿದ್ಬಿಟ್ಟು ರೊಟ್ಟಿ ಮಾಡ್ಕೊಳ್ಳಿ. ಇದು ಬರೀ ರೊಟ್ಟಿ ಒಂದೇ ಅಲ್ಲ, ನುಚ್ಚುರುಂಡೆ ಮಾಡ್ಕೊಬೋದು. ಆಮೇಲೆ ಪಲ್ಯ ಸಹ ಮಾಡ್ಕೊಬೋದು. ಚಿಕ್ಕದಾಗಿ ಹೆಚ್ಚಿ ರೊಟ್ಟಿ ಮಾಡ್ಕೊಬೋದು. ಎಲ್ಲ ರೆಸಿಪಿನೂ ಮಾಡ್ಕೊಬೋದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಲ್ಲಿ. ನಾನು ಇದನ್ನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆದು ಪಲ್ಯ ಮಾಡಿರೋ ರೆಸಿಪಿ ಕೂಡ ಹಾಕಿದ್ದೀನಿ ಯೂಟ್ಯೂಬಲ್ಲಿ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ ನೋಡಿ ಅದನ್ನು ಸಹ ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬ ಇಷ್ಟಪಡ್ತೀರಾ. ಹಾಗಾಗಿ ಈ ಥರ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದ ಈ ರೆಸಿಪಿನ ಒಂದು ಸರಿ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಸಹ ಇದನ್ನು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡಿ, ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಕೆಳಗಡೆ ಹೈಪ್ ಬಟನ್ ಬಂದಿದೆ, ನಂದು ಮೋನೋ ಆಗಿದೆ ಚಾನಲ್ಲು. ಹೈಪ್ ಬಟನ್ ಸಹ ನೀವು ಹೈಪ್ ಮಾಡಿರಿ, ನನಗೂ ಕೂಡ ಅನುಕೂಲ ಆಗುತ್ತೆ. ನಾನು ಇದಕ್ಕೆ ಒಂದು ಕಡಲೆಬೀಜ ಚಟ್ನಿ ಮಾಡ್ಕೊತಾ ಇದ್ದೀನಿ, ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕಾಯಿ ಹಾಕಿ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಕಾಯಿ ಚಟ್ನಿ, ಕಡಲೆಬೀಜ ಚಟ್ನಿ, ಸಾರು, ಪಲ್ಯ, ಆಮೇಲೆ ಇದು ಮೊಸರು ಜೊತೆ ಯಾವ್ದು ಜೊತೆ ಬೇಕಾದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು ಕಾಯಿ ಚಟ್ನಿ ಮಾಡಿದ್ದೀನಿ. ಕಾಯಿ ಚಟ್ನಿ ದಯಸಿದ್ದೆ ಸ್ವಲ್ಪ ತುಪ್ಪನ ಸೇರಿಸಿ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಒಂದು ಸತಿ ಮಾಡ್ಕೊಂಡು ನೋಡಿ, ತುಂಬ ಇಷ್ಟಪಡ್ತೀರಾ. ಇಷ್ಟ ಆದರೆ ಇದನ್ನು ನೀವು ಮಾಡ್ಕೊಬೋದು. ಆಮೇಲೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಫಾಲೋ ಮಾಡಿ.